ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ತಾನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಜನ್ಮ ಶತಾಬ್ದಿಯನ್ನು ಆಚರಿಸ್ಕೋತಾ ಇದೆ ಅನ್ನುವಂಥ ವಿಚಾರವನ್ನು ತಮಗೆ ಹೇಳಿದ್ದೆ. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರದ ನಿರ್ಮಾಣ ಎನ್ನುವಂಥ ಧ್ಯೇಯ, ವ್ಯಕ್ತಿಯ ಸರ್ವತೋಮುಖವಾದಂಥ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವ ಮೂಲಕ ರಾಷ್ಟ್ರದ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಅದಮ್ಯವಾದಂಥ ಬಯಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಆದರೆ ಮಜಾ ಅಂದರೆ ಇದು ಕೇವಲ ಹಿಂದುತ್ವಕ್ಕಾಗಿ ಮಾತ್ರ ಮೀಸಲಾಗಿದ್ದು ಅಂತ ಒಂದಷ್ಟು ಜನ ಅದಕ್ಕೆ ಒಂದು ಗೆರೆಯನ್ನು ಎಳೆದ್ಬಿಟ್ಟಿದ್ದಾರೆ. ರಾಷ್ಟ್ರ ನಿರ್ಮಾಣ ಅನ್ನುವುದನ್ನು ಬಿಟ್ಟು ಕೇವಲ ಹಿಂದುತ್ವದ ಉದ್ಧಾರಕ್ಕಾಗಿ ಇರುವಂಥ ಒಂದು ಸಂಸ್ಥೆ ಅಂತ ಇದರ ಬಗ್ಗೆ ದೊಡ್ಡ ಪ್ರೊಪಗ್ಯಾಂಡಾವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ನೋಡಿ ಮಜಾ ಅಂದರೆ ಇದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಇದು ಘಟನೆ ನಡೆಯಿತು. ಮೊನ್ನೆ ನವರಾತ್ರಿ ದಿವಸ 1ನೇ ತಾರೀಕು ಕೊಚ್ಚಿನ್ನಲ್ಲಿ ಥಾಮಸ್ ಜಾಕೋಬ್ ಅಂತೇಳಿ ಒಬ್ಬ ಪೊಲೀಸ್ ಆಫೀಸರ್, ಡೈರೆಕ್ಟರ್ ಆಗಿದ್ದರು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಪೊಲೀಸಲ್ಲಿ, ಬೇಹುಗಾರಿಕೆ ದಳದ ನಿರ್ದೇಶಕ. ಥಾಮಸ್ ಜಾಕೋಬ್ ಅವರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಏನಂತ ಯುವ ಕಾಲ ಏನಲ್ಲ, ರಿಟೈರ್ ಆಗಿ ಯಾವುದೋ ಕಾಲ ಆಗಿದೆ, ಸುಮಾರು ಹತ್ರ ಈಗ 70 ವರ್ಷ. ಆ ವಯಸ್ಸಿನಲ್ಲಿ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವುದು ಮಾತ್ರ ಈ ದೇಶದಲ್ಲಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಕಟಿಬದ್ಧ ಆಗಿರುವಂಥ ಸಂಸ್ಥೆ ಅಂತ ಮನವರಿಕೆಯಾಗಿದೆ. ಹಾಗೆ ಮನವರಿಕೆಯಾಗಿದ್ದಕ್ಕೆ RSSನಲ್ಲಿ ಸೇರಿಕೊಂಡಿದ್ದಾರೆ. ಸೇರಿಕೊಂಡು ಸ್ವಯಂ ಸೇವಕರಾಗಿ ಉಳಿದ ಎಲ್ಲರ ರೀತಿಯಲ್ಲಿ ಗಣವೇಶವನ್ನು ಧರಿಸಿ ಪಥಸಂಚಲನವನ್ನು ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಕೊಡುಗೆ ಶತಾಬ್ದಿಯ ಸಂದರ್ಭದಲ್ಲಿ RSSಗೆ ಇನ್ನೇನು ದಕ್ಕಲಿಕ್ಕೆ ಸಾಧ್ಯ ಹೇಳಿ. ಈ ಥಾಮಸ್ ಜಾಕೋಬ್ ಇದ್ದಾರಲ್ಲ, ಇವರು ಅತ್ಯಂತ ಪ್ರಾಮಾಣಿಕವಾದಂಥ ಅಧಿಕಾರಿ ಅಂತ ಕೇರಳದಲ್ಲಿ ಹೆಸರುವಾಸಿಯಾಗಿದ್ದಂಥ ವ್ಯಕ್ತಿ. ಈತ ಮುಂಚೆ ACB ಡೈರೆಕ್ಟರ್ ಆಗಿದ್ದರು, ಅದಾದ ಮೇಲೆ ವಿಜಿಲೆನ್ಸ್ ಡೈರೆಕ್ಟರ್ ಆದರು. ನಿಮಗೆ ಅತಿ ಹೆಚ್ಚು ಲವ್ ಜಿಹಾದ್ನ ಪ್ರಕರಣಗಳು ಬೆಳಕಿಗೆ ಬಂದದ್ದು ಉತ್ತರ ಪ್ರದೇಶಕ್ಕಿಂತ ಮುಂಚೆ ಕೇರಳದಲ್ಲಿ. ಅದಕ್ಕೊಂದು ಕಾರಣ ಇದೆ. ಕೇರಳದಲ್ಲಿ ಸಿಮಿ ಸಂಘಟನೆ ಬಹಳ ಆಳವಾಗಿ ಬೇರೂರಿತ್ತು. ದೇಶದ್ರೋಹಿ ಸಂಘಟನೆ ಅದು, ಉಗ್ರರನ್ನು ತಯಾರಿ ಮಾಡುವಂಥ ದೊಡ್ಡದಾದ ಕಾರ್ಖಾನೆ. ಅದನ್ನು ನಿಷೇಧಿಸಲಾಯಿತು. ಆಮೇಲೆ ಅದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತದ್ದು. ಅದ್ರ ಜೊತೆ SDPI ಸೇರ್ಕೊಳ್ತು, ಆಫ್ ಶೂಟ್ ಆರ್ಗನೈಜೇಷನ್. ಇವರು ಏನು ಮಾಡೋರು ಅಂತಂದರೆ ಅಲ್ಲಿ ಮುಸಲ್ಮಾನ ಯುವಕರಿಗೆ ದುಡ್ಡನ್ನು ಫಿಕ್ಸ್ ಮಾಡೋದು, 1 ಲಕ್ಷ 2 ಲಕ್ಷ 5 ಲಕ್ಷ ಅಂತ. ಅತ್ಯಂತ ದಲಿತ ಬಡ ಹುಡುಗಿ ಆದರೆ ನೀನು 1 ಲಕ್ಷ ರೂಪಾಯಿ ಕೊಡ್ತೀನಿ, ಆಕೆಯನ್ನು 3 ತಿಂಗಳಲ್ಲಿ ನೀನು ಹೇಗಾದರೂ ಬಲೆಗೆ ಹಾಕ್ಕೊಂಡು ಆಕೆಯನ್ನು ಮುಸಲ್ಮಾನರನ್ನಾಗಿ ಮಾಡಬೇಕು. ಸ್ವಲ್ಪ ಮಧ್ಯಮ ವರ್ಗೀಯರಾದರೆ ನಿನಗೆ 2 ಲಕ್ಷ ಕೊಡ್ತೀನಿ, ಆಕೆಯನ್ನು ನಿನಗೆ ಟೈಮ್ ಬೌಂಡ್ 3 ತಿಂಗಳು 6 ತಿಂಗಳಲ್ಲಿ ನೀನು ಆಕೆಯನ್ನು ಹೇಗಾದರೂ ಮಾಡಿ ಬಲಿ ಬೀಸ್ಕೊ, ತೊಗೊಂಬಂದು ಮತಾಂತರ ಮಾಡು. ಅದಾದ ಮೇಲೆ ಇಲ್ಲೇ ಇಟ್ಕೊಳ್ಳೋಂಗಿಲ್ಲ ಮುಸಲ್ಮಾನ ಧರ್ಮದಲ್ಲಿ, ಆಕೆಯನ್ನು ಸಿರಿಯಾಗೋ ಮತ್ತೊಂದು ಕಡೆನ ಮಾರಾಟ ಮಾಡೋದು. ಕೇರಳ ಸ್ಟೋರಿ ಅಂತ ಬಂದಿದೆ, ತಾವು ನೋಡಿರುವಂಥ ಸಿನಿಮಾ ಬಹುಶಃ ನೋಡಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಸ್ವಲ್ಪ ಮೇಲ್ವರ್ಗದವರಾದರೆ 5 ಲಕ್ಷ ರೂಪಾಯಿ ಕೊಡೋದು, ಒಂದು ಬೈಕನ್ನು ಕೊಡ್ತಾಯಿದ್ರು. ಆ ಬೈಕ್ನಲ್ಲಿ ಆತ ಕಾಲೇಜ್ ಮುಂದ್ಗಡೆ ಹೋಗಬೇಕು, ಚರ್ಚ್ ಮುಂದ್ಗಡೆ ಹೋಗಬೇಕು, ಸಂಡೇ ಪ್ರೇಯರ್ ಮಾಡಲಿಕ್ಕೆ ಬರುವಾಗ ಹೋಗಬೇಕು. ಅಲ್ಲಿ ಹೋಗಿ ನಿಂತು ಯಾವುದಾದ್ರೂ ಒಂದು ಹುಡುಗಿಯನ್ನು ಬಲೆಗೆ ಬೀಳಿಸ್ಕೊಳ್ಳೋದು, ಆಕೆಯ ಜೊತೆ ಸ್ನೇಹ ಸಂಪಾದನೆ ಮಾಡೋದು, ತದನಂತರ ಆಕೆಯನ್ನು ಮದುವೆ ಮಾಡ್ಕೋತೀನಿ ಅಂಥೇಳಿ ಆಕೆಯನ್ನು ತನ್ನ ಇಸ್ಲಾಂ ಮತಕ್ಕೆ ಮತಾಂತರ ಮಾಡಿ ಆಕೆಯನ್ನು ವೇಶ್ಯಾವಾಟಿಕೆಗೆ ತಳ್ಳೋ ಕೆಲಸ. ಇದು ನಿರಂತರವಾಗಿ ನಡೆದಂಥ ಬೆಳವಣಿಗೆ ಕೇರಳದಲ್ಲಿ. ನೀವು ಬೇರೆ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೇರಳದ 40 ಚರ್ಚ್ಗಳ ಪಾದ್ರಿಗಳು ಮತ್ತು ಕ್ರೈಸ್ತ ಸಮುದಾಯದವರು ಕೇರಳದಲ್ಲಿ ಬಹಿರಂಗವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ಈ ಲವ್ ಜಿಹಾದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು, ಇದರ ವಿರುದ್ಧ ಯಾವುದಾದ್ರೂ ಒಂದು ಕಾನೂನನ್ನು ತನ್ನಿ ಇವರಿಗೆ ಸರಿಯಾಗಿ ಕಡಿವಾಣ ಹಾಕಿ, ಇಲ್ಲದೆ ಹೋದರೆ ಕ್ರೈಸ್ತ ಮತದ ಯುವತಿಯರಿಗೆ ಉಳಿಗಾಲ ಇಲ್ಲ ಅಂತ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಪಾಪ ಆರ್ತನಾದ ಆಗೋಯ್ತು ಅವ್ರದ್ದು. ಇದು ಕೋರ್ಟ್ನಲ್ಲಿ ಮೊಕದ್ದಮೆ ನಡೆಯಿತು. ಕೋರ್ಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಡ್ಜ್ಮೆಂಟ್ನಲ್ಲಿ ಲವ್ ಜಿಹಾದ್ ಅನ್ನುವಂಥ ಶಬ್ದವನ್ನು ಬಳಸಿದ್ದು ಕೇರಳ ಹೈಕೋರ್ಟ್. ಉತ್ತರ ಪ್ರದೇಶ ಅಲ್ಲ, ಯೋಗಿ ಆದಿತ್ಯನಾಥ್ ಅಲ್ಲ, ಅಥವಾ ಅಸ್ಸಾಂ ಅಲ್ಲ. ಅಂದರೆ ಅತಿ ಹೆಚ್ಚು ಪೀಡಿತಗೊಂಡಂಥ ಯುವತಿಯರು ಯಾರು ಅಂತಂದರೆ ಕೇರಳದಲ್ಲಿ ಕ್ರೈಸ್ತ ಯುವತಿಯರು. ಈ ಜಾಕೋಬ್ ಇದ್ದಾರಲ್ಲ, ಈ ಜಾಕೋಬ್ ಆ ಸಂದರ್ಭದಲ್ಲಿ ತಾವೇ ಸ್ವತಃ ಪ್ರಕರಣಗಳನ್ನು ತೆಗೆದುಕೊಂಡು ಅದರ ತನಿಖೆಯನ್ನು ನಡೆಸಿ ಥಾಮಸ್ ಜಾಕೋಬ್ ಅವರು ಈ ರೀತಿಯಾಗಿ ಯಾರು ಲವ್ ಜಿಹಾದ್ ಎನ್ನುವಂಥ ದೊಡ್ಡ ಈ ಮೊಡಸ್ ಆಪರಂಡಿಯನ್ನು ನಡೆಸ್ತಾ ಇದ್ದರು, ಆ ಬಲೆಯನ್ನು ಹಿಡಿದು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು.
ಆವಾಗ ಅವರಿಗೆ ಮನವರಿಕೆ ಆಯಿತು, ಈ ರೀತಿಯಾದಂಥ ಮತಾಂತರವನ್ನು ತಡೆಗಟ್ಟುವಂಥ ಅತ್ಯಂತ ನಿಷ್ಪಕ್ಷಪಾತವಾದಂಥ ನಿಸ್ಪೃಹವಾದ ಸಂಸ್ಥೆ ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ, ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಅವರು ಕೇವಲ ಪ್ರೊಪಗ್ಯಾಂಡಾಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ಬೇರು ಮಟ್ಟದಲ್ಲಿ ಓಡಾಡಿ ನಮ್ಮ ಯುವತಿಯರನ್ನು ರಕ್ಷಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ಇವ್ರನ್ನೆಲ್ಲ ವೇಷವಾಟಿಕೆಗೆ ತಳ್ಳಲಾಗತ್ತೆ ಮತ್ತು ವಿದೇಶಕ್ಕೆ ಇಸ್ಲಾಂ ರಾಷ್ಟ್ರಗಳಿಗೆ ಇವ್ರನ್ನ ಮಾರಾಟ ಮಾಡ್ತಾರೆ ಅನ್ನೋದು ಅವ್ರಿಗೆ ಮನವರಿಕೆ ಆಗೋಯಿತು ಥಾಮಸ್ ಜಾಕೋಬ್ಗೆ. ಅವರು ಮುಂದೆ 2021ರಲ್ಲಿ ಬಿ ಜೆ ಪಿಯನ್ನು ಸೇರಿಕೊಂಡ್ರು. ಬಿ ಜೆ ಪಿಯನ್ನು ಸೇರಿಕೊಂಡವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಬೇಕು ಅಂತೇನಿಲ್ವೇ ಇಲ್ಲ. ಭಾಳಷ್ಟು ಜನ RSS ಸ್ವಯಂ ಸೇವಕರು ಇರೋದಿಲ್ಲ ಈಗಿರೋ ರಾಜಕಾರಣಿಗಳಲ್ಲಿ. ಆದರೆ ಥಾಮಸ್ ಜಾಕೋಬ್ ಅದಾದ ಮೇಲೆಯೂ 4 ವರ್ಷಗಳ ನಂತರ ಅತ್ಯಂತ ಪವಿತ್ರವಾದಂಥ ಹಿಂದೂ ಧರ್ಮದಲ್ಲಿ ನವರಾತ್ರಿ, ಶರನ್ ನವರಾತ್ರಿ ಅಂತ ಕರಿತೀವಿ ನಾವು, ಆ ಸಂದರ್ಭದಲ್ಲಿ ಹೇಳ್ತಾರೆ ಅವರು, ಈ ದೇಶವನ್ನು ವ್ಯಕ್ತಿ ನಿರ್ಮಾಣ ಮಾಡುವ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಧ್ಯೇಯ ಇರೋದು ಯಾವುದಾದ್ರೂ ಇದ್ದರೆ ಅದು RSS. ಹೀಗಾಗಿ ನಾನು RSSಗೆ ಸೇರಿಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಈ ಹಿಂದೆ ಶ್ರೀಲೀಲ ಅಂಥೇಳಿ ಒಬ್ಬ IPS ಆಫೀಸರ್ ಕೂಡ BJPಗೆ ಸೇರ್ಪಡೆ ಆದರು. ನಿಮ್ಗೆ ಗೊತ್ತಿರ್ಬೋದು, ಕೇರಳದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ ಮತ್ತು BJP ಆಗಲಿ ಹಾಗೆ ಬೇರು ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜಕೀಯವಾಗಿ ಅಂತೂ BJPಗೆ ಒಳ್ಳೆಯ ಅಸ್ತಿತ್ವವೇ ಇಲ್ಲ ಕೇರಳದಲ್ಲಿ. ಅಲ್ಲಿರುವಂಥ ಉಳಿದ ಎಡಪಕ್ಷಗಳಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಈ ರೀತಿಯಾದಂಥ ಲವ್ ಜಿಹಾದ್ ಪ್ರೊಪಗ್ಯಾಂಡ ಏನಿದೆ, ಲವ್ ಜಿಹಾದ್ ಮೋಡಸ್ ಆಪರೆಂಡಿ ಏನಿದೆ, ಅದನ್ನು ತಡೆಯುವ ಕೆಲಸ ಮಾಡೋದಿಲ್ಲ ಅವ್ರಿಗೆ. ಯಾಕೆಂದರೆ ಅವೆಲ್ಲ ವೋಟ್ ಬ್ಯಾಂಕ್ ಅವ್ರಿಗೆ. ಈ ಕಾಂಗ್ರೆಸ್ಸು ಅಂದರೆ ಅಲ್ಲಿ ಸೋನಿಯಾ ಗಾಂಧಿಗೆ ಈ ರೀತಿ ಕ್ಯಾಥೋಲಿಕ್ಗಳನ್ನು ಓಲೈಸುವುದು, ಆ ಪಾದ್ರಿಗಳನ್ನ ಓಲೈಸೋದು, ಅವ್ರು ಮಾಡೋ ಕೆಲಸಗಳನ್ನ ಓಲೈಸೋದೇ ದೊಡ್ಡ ಕೆಲಸ ಅಂತ ಅವ್ರು ಭಾವಿಸಿರ್ತಾರೆ. ಮತಾಂತರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾದರೆ ಅದು ಕ್ರೈಸ್ತ ಧರ್ಮಕ್ಕೆ ಅವ್ರು ಬರೋದಾಗಿದ್ದರೆ ಮಾತ್ರ. ಕ್ರೈಸ್ತರಿಂದ ಇಸ್ಲಾಂ ಧರ್ಮಕ್ಕೆ ಈ ರೀತಿಯಾದಂಥ ಮೋಡಸ್ ಆಪರೆಂಡಿ ನಡೀತಾ ಇದೆ, ಲವ್ ಜಿಹಾದ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೇನು ಅದ್ರ ಬಗ್ಗೆ ವಿಶೇಷ ಆಸ್ಥೆ ಇರೋದಿಲ್ಲ. ಎರಡನೇದ್ದು, ಅವರು ಓಲೈಕೆ ಮುಸಲ್ಮಾನರಾಗಿರೋದ್ರಿಂದ, ತಾನೂ ಕೂಡ ಕ್ರೈಸ್ತರಾಗಿರೋದ್ರಿಂದ ಇದು ಅವರಿಗೆ ಸಮಸ್ಯೆಯೇ ಅಲ್ಲ, ನಡೆದ್ರೆ ನಡ್ಕೊಂಡು ಹೋಗಲಿ ಅನ್ನುವಂಥ ಜನ. ಹೀಗಾಗಿ ಕಾಂಗ್ರೆಸ್ಸು ಇವರ ಕಳಕಳಿಗೆ, ಜಾಕೋಬ್ ಅವರ ಕಳಕಳಿಗೆ ಯಾವತ್ತೂ ಸ್ಪಂದಿಸಲಿಲ್ಲ. ಎಡಚಾರ ಪಕ್ಷಗಳಂತೂ ಕೇರಳದಲ್ಲಿ ಬಿಡಿ, ಅವರ ನಡವಳಿಕೆ ಹೇಗಿದೆ ಅಂತ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ RSS ಸೇರುವ ಮೂಲಕ ತಮ್ಮ ಸಮುದಾಯವನ್ನು ಜೊತೆಗೆ ಸೇರಿಸುವಂಥ ಕೆಲಸವನ್ನು ಜಾಕೋಬ್ ಮಾಡ್ತಾಯಿದ್ರು. ಇದಕ್ಕಿಂತ ದೊಡ್ಡದಾದಂಥ ಕೊಡುಗೆ RSSಗೆ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಇನ್ಯಾವುದಿರ್ಲಿಕ್ಕೆ ಸಾಧ್ಯ. ಇನ್ನೊಂದು ಸಣ್ಣ ವಿಷಯವನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಈ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಈ ವಿಜಯದಶಮಿಯ ಕಾರ್ಯಕ್ರಮವನ್ನು, ಈ ದೇಶಾದ್ಯಂತ ವಿಜಯದಶಮಿ ಕಾರ್ಯಕ್ರಮ ಮಾಡ್ತಾರೆ RSSಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ. ಅವತ್ತೇ ಮಾಡಬೇಕು ಅಂತಿಲ್ಲ, ಆ ವಾರದಲ್ಲಿ ಯಾವತ್ತೋ ಒಂದು ದಿವಸ ಮಾಡ್ತಾರೆ. ಹಾಗೆ ಅಮರಾವತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಅಲ್ಲಿ ಚೀಫ್ ಗೆಸ್ಟ್ ಯಾರು ಅಂದರೆ ಕಮಲಾತಾಯಿ ಗವಾಯಿ ಅಂತ. ಯಾರಿವರು ಕಮಲಾತಾಯಿ ಗವಾಯಿ? ಇವರು ರಾಮಕೃಷ್ಣ ಸೂರ್ಯಭಾನ್ ಗವಾಯಿ ಅವರ ಪತ್ನಿ. ಹಂಗೆ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ. ಈ ರಾಮಕೃಷ್ಣ ಸೂರ್ಯಭಾನ್ ಗವಾಯಿ ಯಾರಿವರು? ಇವರು ಬಿಹಾರದಲ್ಲಿ, ಸಿಕ್ಕಿಂನಲ್ಲಿ, ಕೇರಳದಲ್ಲಿ ರಾಜ್ಯಪಾಲರಾಗಿದ್ದವರು. ಸುಮಾರು ಒಂದು 25 ವರ್ಷದಷ್ಟು MLC ಆಗಿ, ಸಚಿವರಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂಥ ವ್ಯಕ್ತಿ. ಇಷ್ಟು ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ. ಇದನ್ನು ಮುಂದುವರೆದು ಇವತ್ತಿನ ಕಾಲಘಟ್ಟಕ್ಕೆ ಅವ್ರನ್ನ ಸಕಾಲಿಕಗೊಳಿಸ್ಬೇಕು. ಹೆಂಗೆ? ಈ ಕಮಲಾತಾಯಿ ಗವಾಯಿ ಅವರಿದಾರಲ್ಲ, ಈಗಿರುವಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಅವರ ತಾಯಿ. ಇವರು ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ BR ಗವಾಯಿ ಅವರು ತಾವು ದಲಿತರಾದಂಥವರು, ಅತ್ಯಂತ ತೀರಾ ಬಡತನದಿಂದ ಜುಗ್ಗಿ ಝೋಪಡಿಯಿಂದ ಬಂದಿದ್ದೀನಿ ಅಂತ ಎಲ್ಲೋ ಒಂದು ದಿವಸ ಭಾಷಣ ಮಾಡಿದರೆ ನಂಗೆ ನಗು ಬಂತು. ಅವರಪ್ಪ MLC ಇದ್ದರು, ಅವರಪ್ಪ ರಾಜ್ಯಪಾಲರು, 3 ರಾಜ್ಯಕ್ಕೆ ರಾಜ್ಯಪಾಲರಿದ್ದರು. ಆ ರೀತಿಯಾದಂಥ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ಮುಂದೆ ನಾನು ಬೌದ್ಧ ಅನುಯಾಯಿ ಅಂತ, ಬೌದ್ಧಿಸ್ಟ್ ಚೀಫ್ ಜಸ್ಟಿಸು ಅಂತ ಮತ್ತೊಂದು ಭಾಷಣದಲ್ಲಿ ಹೇಳ್ಕೊಂಡು ಇರಲಿ, ಅದನ್ನು ಪಕ್ಕಕ್ಕೆ ಕೇಳೋಣ. ಈ ಕಮಲಾತಾಯಿ ಗವಾಯಿ ಇದಾರಲ್ಲ, ಇವ್ರನ್ನ ನಮ್ಮ RSSನ ಕಾರ್ಯಕ್ರಮಕ್ಕೆ ಅಮರಾವತಿಯಲ್ಲಿ ಚೀಫ್ ಗೆಸ್ಟ್ ಅಂತ ಕರೆಯಲಾಯಿತು. RSSನಲ್ಲಿ ಒಂದು ಹೊಸ ಬೆಳವಣಿಗೆ ಆಗ್ತಾಯಿದೆ. ಏನು ಬೆಳವಣಿಗೆ ಅಂತಂದರೆ, ಅಲ್ಲ ಇದು ಮೊದಲಿಂದ ಇದ್ದದ್ದು, ಅದನ್ನು ಈಗ ಸರಿಯಾಗಿ ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ನಡೀತದೆ. ಏನಂದರೆ, ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿರುವಂಥ, ಕ್ಷೇತ್ರಗಳಲ್ಲಿರುವಂಥ ಜನರನ್ನು RSS ಕಡೆ ಅವ್ರನ್ನ ಕರ್ಕೊಂಬಂದು ನಮ್ಮ ಸಿದ್ಧಾಂತವನ್ನು ಪರಿಚಯಿಸಿಕೊಡುವ, ನಮ್ಮ ಕಾರ್ಯಾಚರಣೆ ಏನಿದೆ, ನಮ್ಮ ಕಾರ್ಯವೈಖರಿ ಏನಿದೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ. ನೀವು ಹಿಂದೆ ನಮ್ಮ ರಾಷ್ಟ್ರಪತಿಗಳನ್ನ ಕರೆದದ್ದು ನಿಮ್ಗೆ ನೆನಪಿರಬೇಕು, ಪ್ರಣಬ್ ಮುಖರ್ಜಿ ಅವ್ರನ್ನ ಮುಖ್ಯ ಅತಿಥಿ ಅಂತ ಕರಿಬೇಕು. ಆವಾಗ ದೊಡ್ಡ ಕಾಂಟ್ರವರ್ಸಿ ಆಯಿತು, ನಿಮ್ಗೆ ನೆನಪಿದೆ ಅನ್ಕೋತೀನಿ. ಅದೇ ರೀತಿ ಕಮಲಾತಾಯಿ ಗವಾಯಿ ಅವ್ರನ್ನ ಮುಖ್ಯ ಅತಿಥಿ ಅಂತ ಅಮರಾವತಿ ಕರೀತಾರೆ.
ಬರ್ತಾರೆ ಅಂತಾಯಿತು, ಆಮೇಲೆ ಬರೋದಿಲ್ಲ ಅಂತ ಹೇಳಿದರು. ಅದಾದಮೇಲೆ 3ನೇ ಸಲ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರು ಏನು ಅಂತ, ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿಲ್ಲ, ಒಂದು ವೇಳೆ ನಾನು ಒಪ್ಕೊಂಡಿದ್ದೇ ಆದರೂ ಕೂಡ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನೇ ನಾನು ಆ ವೇದಿಕೆಯಲ್ಲಿ ಪ್ರತಿಪಾದಿಸ್ತಾ ಇದ್ದೆ. ನನಗೆ ನಗು ಬಂತು. ನಾವು ಆಯ್ಕೆ ಮಾಡುವ ಜನ ಹೆಂಗಿರ್ತಾರೆ ಕಾರ್ಯಕ್ರಮಕ್ಕೆ. ಈಗ ಒಬ್ಬ ವ್ಯಕ್ತಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತಂದರೆ ತನ್ನದು ಯಾವ ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನು ಆತ ಸಭೆಯಲ್ಲಿ ಹೇಳಿ, ನಮ್ಮ ಸಿದ್ಧಾಂತವನ್ನು ಆತ ಕೇಳಲಿ ನಮ್ಮ ವೇದಿಕೆಗೆ ಬಂದಾಗ. ಇದು ನಮ್ಮ ಉದ್ದೇಶ ಇರ್ತದೆ. ಅಂದರೆ ನೀನು ಪೂರ್ವಾಗ್ರಹ ಪೀಡಿತನಾಗಲಾರದೆ ಎರಡೂ ಸಿದ್ಧ. ಈಗ ಅಂಬೇಡ್ಕರ್ ಸಿದ್ಧಾಂತದ ವಿರುದ್ಧವಾದಂಥದ್ದು RSS ಸಿದ್ಧಾಂತ ಅಲ್ವೇ ಅಲ್ಲ. ಅಂಬೇಡ್ಕರ್ ಅವರು ಯಾವ ಸಮಾನತೆಯನ್ನು ಬೋಧಿಸ್ತಾ ಇದ್ರು, ಹೇಳ್ತಾ ಇದ್ರು, ಅದನ್ನು ಅನುಷ್ಠಾನಕ್ಕೆ ತಂದಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು RSS. ಅಲ್ಲಿ ಜಾತಿ ಪಂಥ ಯಾವುದೂ ಇಲ್ಲ ಅಲ್ಲಿ. ಆಮೇಲೆ ಎಲ್ಲರೂ ಸಮಾನರೇ. ಅಲ್ಲಿ ಸರ್ಸಂಘ ಚಾಲಕನಿಂದ ಹಿಡಿದು ಸಾಮಾನ್ಯವಾದಂಥ ಸ್ವಯಂ ಸೇವಕ ಕೂಡ ಒಂದೇ ಚಕ್ಕಂಬಕ್ಕಳು ಹಾಕ್ಕೊಂಡು ನೆಲ ಮೇಲೆ ಕೂತ್ಕೋತಾರೆ. ಅವ್ರಿಗೂ ಗಣವೇಶ, ಇವ್ರಿಗೂ ಗಣವೇಶ, ಅವ್ರ ಗಣವೇಶ ಬೇರೆ, ಇವ್ರ ಗಣವೇಶ ಬೇರೆ ಇರಂಗಿಲ್ಲ. ಹಾಗೆ ಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ತೊಡೆಯುವಂಥ ಕೆಲಸವನ್ನು, ಸಮಾನತೆಯನ್ನು ಉಳಿಸಿಕೊಳ್ಳೋದು, ಅಸ್ಪೃಶ್ಯತೆ ತಡೆಯೋದು RSSನ ಧ್ಯೇಯ ಕೂಡ. ವ್ಯಕ್ತಿಯ ನಿರ್ಮಾಣ ಅಂದರೆ ಹೆಂಗೆ, ಮತ್ತು ಚಾರಿತ್ರ್ಯ ನಿರ್ಮಾಣ ಅಂದರೆ ಹೆಂಗೆ, ಇದೆಲ್ಲದರಿಂದ ಹೊರತಾದಂಥ ಹೊಳಪನ್ನು ತರುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸೋದು. ಕಮಲಾತಾಯಿ ಗವಾಯಿ ಹೇಳ್ತಾರೆ, ಇಲ್ಲ ನಾನು ಅಲ್ಲಿ ಹೋಗ್ತಾ ಇಲ್ಲ, ನಾನು ಈಗ ಹೋಗಿದ್ದರೂ ಕೂಡ ನಾನು ಅಂಬೇಡ್ಕರ್ ಸಿದ್ಧಾಂತ, ನಾವು ಅಂಬೇಡ್ಕರ್ ಸಿದ್ಧಾಂತದ ವಿರುದ್ಧವಾಗಿದ್ದೀವಿ RSS ಅವರು. ಹಾಗಂತ ಯಾಕೆ ಭಾವಿಸಬೇಕು? ಅಂದರೆ ಈಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ತಾಯಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಕರೆದದ್ದೇ ಆದರೆ ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಕಡೆ. ಎರಡನೇದ್ದು, ಲಾರ್ಜರ್ ಕ್ಯಾನ್ವಾಸ್ನಲ್ಲಿ ಬದುಕನ್ನು ನೋಡಲಾರದ ವ್ಯಕ್ತಿಗಳು ನಮ್ಮ ಅತಿಥಿಗಳಾಗಬೇಕಾ? ಇದು ಎರಡನೇ ಪ್ರಶ್ನೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.